ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಡಳಿತ ಕೇಂದ್ರ ಮಂಗಳೂರಿನ ಪಡೇಲ್ನಲ್ಲಿರುವಂತಹ ಪ್ರಜಾಸೌಧದ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ ಕಾಮತ್ ಅವರಿಗೆ ಅಭಿವೃದ್ಧಿ ರಾಜಕೀಯದ ಪಾಠ ಮಾಡಿದ ಸ್ವಾರಸ್ಯಕರ ಘಟನೆ ಶುಕ್ರವಾರದಂದು ನಡೆಯಿತು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಸಿಎಂ ಸಿದ್ದರಾಮಯ್ಯ ಮಾತನಾಡುವುದಕ್ಕೆ ಮುನ್ನ ತಮ್ಮ ಭಾಷಣದಲ್ಲಿ ಸ್ಮಾರ್ಟ್ ಪ್ರಧಾನಿ ಮೋದಿಯವರ ಕನಸಿನ ಕೂಸು ಪ್ರಧಾನಿ ಸ್ಮಾರ್ಟ್ ಸಿಟಿ ಯೋಜನೆ ಕೊಡದಿದ್ರೆ ಈ ಯೋಜನೆಯೇ ಇರ್ತಿಲ್ಲ ಎಂದು ಹೇಳಿದ್ರು. ಮಿಸ್ಟರ್ ಕಾಮತ್, ನನ್ನ ಸೌಭಾಗ್ಯ ಏನಂದ್ರೆ ಈ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೆ ನಾನು, ಇವತ್ತು ಉದ್ಘಾಟನೆ ಮಾಡಿದ್ದು ಕೂಡ ನಾನೇ. ನಿಮ್ಮ ಭಾಷಣದಲ್ಲಿ ಸ್ಮಾರ್ಟ್ ಸಿಟಿ ಪ್ರಧಾನಿ ಮೋದಿಯವರ ಕನಸು ಎಂದು ನೀವು ಹೇಳಿದ್ರಿ, ಆದ್ರೆ ನಾವು ರಾಜ್ಯ ಸರ್ಕಾರ ಕೂಡ ಸ್ಮಾರ್ಟ್ ಸಿಟಿ ಯೋಜನೆಗಳಿಗೆ 50% ಅನುದಾನವನ್ನ ಕೊಡ್ತಿದ್ದೇವೆ ಎನ್ನುವುದು ಗೊತ್ತಿದೆ ಅಲ್ವಾ? 4 ವರ್ಷ ರಾಜ್ಯದಲ್ಲಿ ನೀವು ಕೂಡ ಅಧಿಕಾರದಲ್ಲಿ ಇದ್ರಲ್ಲ, ಆಗ ಯಾಕೆ ಮಾಡ್ಲಿಲ್ಲ? ಆಗ್ಲೂ ಸ್ಮಾರ್ಟ್ ಸಿಟಿ ಯೋಜನೆಯೇ ಇತ್ತು, ಆಗ ಯಾಕೆ ಮಾಡ್ಲಿಲ್ಲ? ಆಗ ಖರ್ಚು ಮಾಡಿದ್ದೀರಿ. ಎಷ್ಟು ದಿನ ಬಾಕಿ? 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆಗಿದ್ದು. ಈ ಪ್ರಜಾಸೌಧ ನಿರ್ಮಾಣಕ್ಕೆ ಕಾರಣ ರಮಾನಾಥ್ ರೈ. ಜಿಲ್ಲಾಡಳಿತಕ್ಕೆ ಹೊಸ ಕಚೇರಿ ಬೇಕಂತ ನನ್ನ ಮೇಲೆ ಒತ್ತಡ ತಂದದ್ದು ರಮಾನಾಥ್ ರೈ. ಇತಿಹಾಸ ತಿಳಿದುಕೊಳ್ಳಿ, ಇತಿಹಾಸವನ್ನ ತಿರುಚಿ ಹೇಳ್ಬೇಡಿ, ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಜನ ನಂಬೇಕಲ್ಲ, ರಾಜಕೀಯ ಮಾಡೋಣ, ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಬೇಡ ಎಂದು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಂತೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಪಕ್ಷದ ಕಾರ್ಯಕರ್ತರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ, ಮಿಸ್ಟರ್ ಕಾಮತ್, ನಾನೇ ಇದಕ್ಕೆ ಬುದ್ಧಿ ಮಾಡಿದ್ದೆ. ನಾನೇ ಬುದ್ಧಿ ಮಾಡಿದ್ದು, ನಾನೇ ನೀವೊಂದು ಮಾತು ಹೇಳಿದ್ರಿ, ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳೋದು, ಆದ್ರೆ ನಾವು ಅರ್ಧ ದುಡ್ಡು ಅಲ್ಲಪ್ಪ, ಅದು ಅರ್ಧ ದುಡ್ಡು ಕೊಡ್ತೀವಲ್ಲ. ನೀವು 4 ವರ್ಷ ಇದ್ರಲ್ಲ, ಹಾಗೆ ಖರ್ಚು ಮಾಡಲಿಲ್ಲ. ವರ್ಷ ಇದ್ರು ಇವರು, ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು, ಹಾಗೆ ಖರ್ಚು ಮಾಡಲಿಲ್ಲ. ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ? 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮಾನಾಥ್ ರೈ. ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ಅರಣ್ಯ ಇಲಾಖೆ ಸಚಿವರಾಗಿದ್ರು. ಅವರು ನನ್ನನ್ನು ಕರ್ಕೊಂಡ್ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಡ್ತೀವಿ. ಫಸ್ಟ್ ಸ್ಟೇಜ್ ಆಗ 45 ಕೋಟಿ, ಆಮೇಲೆ 55 ಕೋಟಿ ಆಯ್ತು, ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇತಿಹಾಸ ಯಾವಾಗ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರ್ದು. ನಾವು ಹೇಳಿದ್ರು ಕೂಡ ಜನ ನಂಬಲ್ಲ. ನಾನು ನಿಮ್ಗೆ ಸುಳ್ಳು ಹೇಳಬಹುದು, ಆದ್ರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ, ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು. ರಾಜಕೀಯ ಚುನಾವಣೆಗಳು ಮಾಡೋಣ,
ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ನೀವು ಸ್ವತಂತ್ರರಿದ್ದೀರಿ, ನಾವು ಸ್ವತಂತ್ರರಿದ್ದೀವಿ, ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ, ನೀವು ಸ್ವತಂತ್ರರಿದ್ದೀರಿ, ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ. ಅದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು.